ಇವತ್ ಕೊಲ್ಲಾಪುರಕ್ಕೆ ಹೋಗ್ಬರ ಮುಂದೆ ಈ ತರ ಆಗ್ತೈತೆ ಅಂತ ಗೊತ್ತಿರ್ಲಿಲ್ರಿ, ಬರ್ರಿ ನೋಡುನು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಆರಾಮದ್ರ ತಿಳ್ಕೊತೇನೆ. ಇವತ್ ಬೆಳಗ್ಗೆ ಎದ್ದು ವಿಕಿಕೆ ಮೊಬೈಲ್ ಕೊಟ್ಟು ವಿಡಿಯೋ ಮಾಡಕ್ ಹಚ್ಚಿನ್ರಿ. ಯಾಕಪ್ಪ ಅಂದ್ರೆ ರನ್ನಿಂಗ್ ಹೋಗ್ರದಿವ್ರಿ, ಅದಕ್ಕೆ ಬರ್ರಿ ಸ್ಟೇಡಿಯಂ ಕಡೆ ರನ್ನಿಂಗ್ ಹೊಂಟಿವಿ. ಬರ್ರಿ ಹಂಗೆ ಸ್ಟೇಡಿಯಂ ಒಳಗೆ ಬಂದು ರನ್ನಿಂಗ್ ಹೋಗ್ಬೇಕಂತೇಳಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ರೆಡಿ ಆಗಿ ನಿಂತ್ಬಿಟ್ಟಿನ್ರಿ. ಬರ್ರಿ ಇನ್ನೂ ಹೋಗುನು. ಹಂಗೆ ರನ್ನಿಂಗ್ ಮುಗಿಸ್ಕೊಂಡು ಸಿದ್ದೇಶ್ವರ ಗುಡಿ ಕಡೆ ಹೋಗಿ ಒಂದ್ ಕಪ್ ಚಾ ಕುಡ್ಕೊಂಡು ಮನೆಗೆ ಹೊಂಟ್ಬಿಟ್ಟಿವ್ರಿ. ಬರ್ರಿ ಹೋಗೋಣ ಮನೆ ಕಡೆಗೆ. ಅಲ್ಲಿಂದ ಚಾ ಕುಡ್ಕೊಂಡು ಮನಿಗ್ ಬಂದಿನ್ರಿ. ಮನಿ ಬರೋದಕ್ಕ ನಮ್ಮ ಅವ್ವ ರೊಟ್ಟಿ ಮಾಡತ್ತಿದಿಲ್ರಿ, ಆದ್ರ ಬೇರೆ ನಾ ಜಳಕ ಮಾಡಿದ್ದಿಲ್ರಿ. ಜಳಕ ಮಾಡಿ ಊಟ ಮಾಡ್ಬೇಕಂತ ನಂದು ಆಸೆ, ಅದಕ್ಕೆ ಜಳಕ ಮಾಡ್ಲಕ್ ಹೋನ್ ಬರ್ರಿ. ಹಂಗೆ ಜಳಕನು ಮಾಡ್ಕೊಂಡು ಊಟ ಮುಗಿಸ್ಕೊಂಡು ನಾವ್ ಒಂದ್ ಒಣ ಪೌಸ್ ಕೊಡ್ಕೋತ ನಿಂತ್ಬಿಟ್ಟು ನೋಡ್ರಿ ಕನ್ನಡಿ ಮುಂದ. ಅಲ್ಲಿಂದ ನಮ್ ಗುಬ್ಬಾಗ ಒಂದ್ ಬಾಯಿ ಹೇಳ್ಕೊಂಡು ನಾವ್ ಹೊಂಟ್ಬಿಟ್ಟು ನೋಡ್ರಿ ಸೀದಾ ಕೊಲ್ಲಾಪುರ ಕಡೆಗೆ. ಬರ್ರಿ ಕೊಲ್ಲಾಪುರ ಜರ್ನಿ ತೋರಿಸ್ತೀನಿ. ಅಲ್ಲಿಂದ ಕೊಲ್ಲಾಪುರ 30 ಕಿಲೋಮೀಟರ್ ಇತ್ತು. ನಮ್ದು ಹೊಸ ಆಗಿತ್ತು, ಬಿಸಿಲು ಭಾಳ ಆಗಿತ್ತು, ಟೈಮು ಭಾಳ ಆಗಿತ್ತು ಅಂದ್ ನಾವು ಕೂತ್ಬಿಟ್ಟು ನೋಡ್ರಿ ಹೋಟೆಲ್ ಒಳಗ. ಅಲ್ಲಿಂದ ಸೇವ್ ಬಾಜಿ ಆರ್ಡರ್ ಮಾಡಿದೆವು. ಸೇವ್ ಬಾಜಿ ತಿನ್ಕೊಂಡು ಹಂಗೆ ಒಂದ್ ಕಪ್ ಚಾ ಕುಡ್ಕೊಂಡು ನಾವು ಹೊಂಟಿದ್ದೆಲ್ಲಪ್ಪ ಅಂದ್ರೆ ನಮ್ಮ ಅಕ್ಕರ ಮನೆ ಕಡೆಗೆ. ಅಲ್ಲಿ ನಾಷ್ಟ ಮಾಡ್ಕೊಂಡು ಬಂದ್ಬಿಟ್ಟು ನೋಡ್ರಿ ಅಂತ ಇಂತು ನಮ್ಮ ಅಕ್ಕರ ಮನೆಗೆ. ಹಂಗೆ ಮನಿ ಒಳಗೆ ಬಂದು ಮನೆಯೆಲ್ಲ ನೋಡ್ಕೊಂಡು ನಾವು ನಿಂತ್ಬಿಟ್ಟು ನೋಡ್ರಿ ಬಾಲ್ಕನಿ ಒಳಗೆ. ಅಲ್ಲಿ ನಾವು ನೋಡ್ಕೋತ ನಿದ್ದಕ್ಕ ನಮ್ಮ ಅಕ್ಕರ್ ಚಾ ಮಾಡತ್ತಿದ್ರಿ. ಅವ್ರಂದ್ರೆ ಮ್ಯಾಗ ಒಂದು ರೂಮ್ ಐತಿ, ನೋಡ್ಕೊಂಡು ಬರ್ರಿ ಹೋಗತ್ತೇಳಿ ಅಲ್ಲಿ ಒಂದಿಟ್ಟು ಕನ್ನಡ ಇಟ್ಟು ಪೋಸ್ ಕೊಡ್ಕೊಂಡು ನಾವು ಹೊರಗೆ ಬಂದು ನೋಡೋದಕ್ಕೆ ಕೊಲ್ಲಾಪುರ ವ್ಯೂ ಮಾತ್ರ ಇಟ್ಟು ಭಾರಿ ಕಾಣತ್ತಿದ್ರಿ. ಅದಕ್ಕೆ ಅದ್ರ ಸಂಬಂಧ ನಮ್ಮ ಅಣ್ಣ ನಾವು ಮ್ಯಾಗೇರಿ ವ್ಯೂ ಒಂದು ಸ್ವಲ್ಪ ನೋಡ್ಕೋಬೇಕಂತೇಳಿ ಮ್ಯಾಗ ನಿಂತಿದ್ವಿ. ಅಲ್ಲಿಂದ ವ್ಯೂ ಎಲ್ಲ ನೋಡ್ಕೊಂಡು ವ್ಯೂ ಎಲ್ಲ ಈ ತರ ಇತ್ತು, ನೇಚರ್ ಮ್ಯಾಗೆಲ್ಲ ವ್ಯೂ ನೋಡ್ಕೊಂಡು ಕೆಳಬರಟಿಗೆ ನಮ್ಮ ಅಕ್ಕರ್ ಚಾ ಮಾಡಿದ್ರು. ಚಾ ಬಿಸ್ಕಿಟ್ ತಿನ್ಕೋತ ನಮ್ಮ ಅಕ್ಕರಿಗೆ ಒಂದು ಬಾಯ್ ಹೇಳಿ ನಾವು ಹೊಂಟ್ಬಿಟ್ಟೆ ನೋಡ್ರಿ ಸೀದಾ ಬಿಜಾಪುರ ಕಡೆ. ಅಲ್ಲಿಂದ ಹೋತು ದಾರ್ಯಾಗ ಮಳೆ ಅಂತೂ ಬರತ್ತಿದ್ರಿ, ಅದ್ರ ಜೊತೆ ಆಣೆಗಲ್ಲು ಬೀಳತ್ತಿದ್ರಿ. ಅದಕ್ಕಾಗಿ ಸ್ಲೋ ಹೊಂಟಿದ್ವಿ. ಅಲ್ಲಿಂದ ಅತನಿ ಬಂದು ಸ್ಟಾಪ್ ಆಗಿ ನಮ್ಗೆಲ್ಲ ಸ್ವಲ್ಪ ಥಂಡಿ ಹತ್ತದಂಗ ಇತ್ತು, ಸ್ವಲ್ಪ ಬೆಚ್ಚಗ ಆಗ್ಬೇಕಂತೇಳಿ ಎಲ್ಲಾರು ಒಂದು ಕಪ್ ಚಾ ಕುಡ್ಕೋತ ನಿಂತು ಬಿಟ್ಟಿವ್ರಿ ಅತನಿ ಒಳಗ. ಅಲ್ಲಿಂದ ಮೈ ಎಲ್ಲ ಬೆಚ್ಚಗೆ ಮಾಡ್ಕೊಂಡು ನಾವೀಗ ಹೊಂಟ್ಬಿಟ್ಟಿವ್ರಿ ಬಿಜಾಪುರ ಕಡೆಗೆ. ಬಿಜಾಪುರಕ್ಕೆ ಹೋತು ದಾರ್ಯಾಗ ನಮ್ಗೆಲ್ಲ ಸ್ವಲ್ಪ ಟಯರ್ಡ್ ಆಗಿತ್ರಿ. ಹಂಗೆ ವಾಶ್ರೂಮ್ ಹೋಗ್ಬೇಕಂತೇಳಿ ನಿಂತೀವಿ ಪಂಪಿನ. ಹಾಗೆ ನಾವು ಬರೋ ಮುಂದ ನಮ್ಮ ಅಕ್ಕರು ನಮ್ಗೆ ರೊಕ್ಕ ಕೊಟ್ಟಿದ್ರಿ, ನಿಮ್ಗೆ ಹೋಲಕ್ ಲೇಟ್ ಆಗ್ತತಿ, ಸ್ವಲ್ಪ ಏನ್ರ ದಾಬಾದ ಹೋಗಿ ಊಟ ಮಾಡತ್ತೇಳಿ. ಅದಕ್ಕಾಗಿ ಲೇಟ್ನು ಆಗಿತ್ತು, ಹಸುನು ಆಗಿತ್ತು ಅಂತೇಳಿ ರಾತ್ರಿ ಆಗಿತ್ತು ಅಂತೇಳಿ ಊಟಕ್ಕೆ ಬಂದ್ಬಿಟ್ವಿ. ಅಲ್ಲಿಂದ ದಾಬಾದಾಗ ಊಟ ಆರ್ಡರ್ ಮಾಡ್ಕೊಂಡು ನಾವು ಹೊಂಟಿದ್ದು ಮನೆ ಕಡೆಗೆ ಗಾಡಿ ಹಚ್ಚಲಕ್. ಈಗ ಟೈಮ್ ಬಂದ್ಬಿಟ್ಟು 12 ಆಗೈತ್ರಿ. ಈ ಲಾಗ್ ನೋಡಿದ್ ನಿಮ್ಗೆ ಧನ್ಯವಾದ.